ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ಮನೆ ಹತ್ರ 2 ಕೋತಿಗಳು ಬಂದಿದ್ವು. ಏನಕ್ಕೆ ಈ ಕಡೆ ಬಂದಿದ್ದಾವೆ ಅಂತ ಅಂದ್ಕೊಂಡ್ವಿ. ಅದು ನೋಡಿದ್ರೆ ಅಡವಂಚಿ ಹಣ್ಣಿಗೆ ಬಂದಿದ್ದಾವೆ. ನಮ್ಮ ಮನೆ ಹತ್ರ ಒಂದೊಂದು ಗಿಡ ಇದೆ. ಇನ್ನೂ ಅದು ಪುಟ್ಪುಟಾಣಿ ಇನ್ನೂ ಆ ಕಾಯಿ ಕಿತ್ಕೊಂಡೇ ತಿಂತಾ ಇದ್ದಾವೆ. ಅದು ಎಷ್ಟು ಚೆನ್ನಾಗಿ ಕಿತ್ಕೊಂಡು ತಿಂತಾವೆ. ನಾವು ಮನುಷ್ಯರು ಯಾವ ಥರ ತಿಂತೀವೋ ಹಣ್ಣು, ಬೀಜ ಉಗುಳ್ತು ಆ ಥರ ಅವು ಅಷ್ಟೇ. ಹಣ್ಣು ತಿಂದ್ಬಿಟ್ಟು ಬೀಜ ಎಷ್ಟು ಚೆನ್ನಾಗಿ ಉಗುಳ್ತವೆ. ಅದು ನೋಡೋಕೆ ಎಷ್ಟು ಚೆನ್ನಾಗಿತ್ತು. ಹಂಗೆ ಅದೊಂದು ಸಿಗ್ತೈತಮ್ಮ, ಅದು ಕೊಡ್ದಂಗೆ ಕುಂತವೆ. ಎಷ್ಟು ಜನ ಕುಂತಾರೆ? ವರ್ಷ ತಗೋದ ಕೋತಿ ಎಲ್ಲ ಕಿತ್ತಾಕ್ತವೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಕಾಯಿದ್ದು. ಹಾಗಾಗಿ ನಮ್ಮಮ್ಮ ಅದೆಲ್ಲ ಕಿತ್ಕೊಬಿಡೋಣ, ಸುಮ್ಮನೆ ಯಾಕೆ ವೇಸ್ಟ್ ಆಗ್ತವೆ ಅಂದ್ಬಿಟ್ಟು ಕಿತ್ಕೊಡ್ತಾ ಇದೆ ಎಲ್ಲನೂ ಒಂದೊಂದೊಂದೊಂದು. ಬುತ್ತಿ ಹಣ್ಣು ಹಾಕಿ ಒಳ ಚಿಕ್ಕ ತಗೊಂಡು ಅಲ್ಲೈತೆ. ಅಕ್ಕಿ ಒಳಗೆ ಇಕ್ಕಿದ್ರೆ ಹಣ್ಣಾಗ್ತವೆ ಬೇಗ ಅಂತ ಅಂದ್ಬಿಟ್ಟು ಇವು 1-4 ಕಿತ್ಕೊಟ್ಟಿದ್ದಾರೆ ಅಮ್ಮ. ಕೋತಿಗಳು ಮತ್ತೆ ಬಂದರೆ ಇವನು ಕಿತ್ಕೊಂಡು ತಿಂತೇವೆ ಅಂತ ಅಂದ್ಬಿಟ್ಟು 4 ಕಿತ್ಕೊಂಡ್ವಿ. ಎಷ್ಟು ಸತಿ ಸಾಯಿಸಿದ್ರು ಮತ್ತೆ ಬರ್ತಾ ಇದ್ದಾರೆ. ಯಾಕೆ ಹಂಗೆ? ಅಂದರೆ ಮೊಟ್ಟೆ ಇರ್ತವೇನಲ್ಲ. ಅಯ್ಯೋಯ್ಯಪ್ಪ, ಅಯ್ಯವ ಹೆಂಗೆ ಅಂಡ್ಕೊಂಡು ಹಂಗೇನೆ. ನೋಡೋಕ್ಕಾಗಲ್ಲ, ಮೈಯ ಜುಮ್ ಅಂತಿದ್ದು ಹಂಗೇನು. ಅದು ಅಮ್ಮ ಇದಿತ್ತಲ್ಲಮ್ಮ ಹ್ಯಾಂಡ್ ವಾಶ್ದು, ಅದನ್ನ ಹಾಕಿದ್ರೆ ನುಣ್ಣಗೆ ಸಾಯವಲ್ಲ. ಖಾಲಿ ಆಗೈತಿ. ಚಪ್ಚಿ. ಒಂದು ಸತಿ ಅವಾಗೆ ನಿಮಗೆ ನಾನು ಇದು ವಿಡಿಯೋ ಹಾಕಿದೆ, ಕಂಬಳಿ ಉಳ್ತು ಸ್ಪ್ರೇ ಹಾಕಿದ್ರೆ ಎಲ್ಲನೂ ಹೋಗಿದ್ವು. ಅವಾಗ ಅದು ಮತ್ತೆ ಇದೇ ಥರನೇ ಬಂದುಬಿಟ್ಟಿದೆ. ಆವಾಗ ಕೊರೋನಾ ಟೈಮಲ್ಲಿ ಮಸ್ತಾಗಿರೋದು, ಎಲ್ಲರ ಮನೆಯಲ್ಲೂ ಸ್ಯಾನಿಟೈಸರ್ ಇರೋದು. ಅದನ್ನು ಸುಮ್ಮನೆ ಸ್ಪ್ರೇ ಮಾಡಿದ್ರೆ ಸಾಕು, ಹಂಗೇ ಎಲ್ಲ ಸಾಯವು. ಇವಾಗ ಸ್ಪ್ರೇ ಇಲ್ಲವಲ್ಲ, ಖಾಲಿಯಾಗಿಬಿಟ್ಟಿದೆ. ಅದಕ್ಕೆ ಅಮ್ಮ ಪೇಪರ್ ತೊಗೊಂಡು ಸುಡ್ತಾ ಇದ್ದಾರೆ. ಒಂದೇನ ಹುಳ ತಪ್ಪಿಸ್ಕೊಂಡ್ರು ಅವು ಮೊಟ್ಟೆ ಇಕ್ತವೆ. ಮೊಟ್ಟೆ ಇಕ್ಬಿಟ್ಟು ಎಲ್ಲ ಸ್ಪ್ರೆಡ್ ಆಗಿಬಿಡ್ತವೆ ಎಲ್ಲನೂ. ಸೊ ಹಂಗಾಗಿ ಎಲ್ಲ ಸುಡ್ತೈತೆ. ಬೇಗ ಸಾಯೋದು. ಕೆಟ್ಟಾಯ್ತಾ? ಅಲ್ಲಿತ್ತ ಕೆಳಗೆ ಬಿಸಾಕಿದೆ. ಈ ಕಡೆ ಇಲ್ವೇನಮ್ಮ? ಹುಲ್ಲು ಇದು ಅಮ್ಮ. ಏನು ಮಾತಾಡ್ತಾಳೆ? ಅಲ್ಲೆಲ್ಲ ಇದಾವ. ಒಂದು ಅಲ್ಲ ಒಂದು ಎಲ್ಲೋ. ತಮ್ಮ ಅಮ್ಮ ಅಂತ ಗಾಳಿ ಬಂತು ನೋಡಮ್ಮ. ಇನ್ನು ಹತ್ತದ ಕಣಮ್ಮ ಈ ಕಡೆ ಎಲ್ಲ ಕೆಳಗೆ ಬಿದ್ದು ಆಗ ಅಲ್ಲಿವರೆಗೂ ಹೋಗೋವೆ. ಹತ್ತಾ ಇದ್ದಾವೆ ಅಲ್ಲೇ ಕೆಳಕ್ಕೆ. ಅಲ್ಲಿ ಕೆಳಗೆ ಸುಡ್ತಾ ಇದ್ದು ನಾವಮ್ಮ. ಅವಾಗ ತಪ್ಪಿಸ್ಕೊಂಬಂದ ಮೇಲ್ಗಡೆ ನಿಧಾನಕ್ಕೆ ಹತ್ತುತ್ತಾ ಆಯ್ತು.
ಅಮ್ಮ ಈ ಕಡೆ ಎಲ್ಲ ಸಾಲಗಡ್ಡೆ ಕಣ ತಾ ತುಳಿಕೆ ಕಣ ಹರ್ಷ ಬೇಕಿ ಪಟ್ನ ಅಲ್ಲೇ ಒಂದು ಬುಕ್ ವೇಸ್ಟ್ ಆಯ್ತಮ್ಮ. ಹಿಡ್ಕ ಹಿಡ್ಕ ಕೆಳಗೆ ಕಿಸಾಕ್ತಿ ಕಂತಿದ್ದೀರ ಮಜಾನಿ ಸುತ್ತ ಬಿಟ್ಕೊಡ್ಬೇಕು ಹಿಡ್ಕಾಯ್ದು ಕೊಡಗಜ್ಜಿ. ಇಲ್ಲಿ ನಮ್ಮ ಮನೆ ಹತ್ರ ಗೌರ್ಮೆಂಟ್ ಸ್ಕೂಲ್ ಇದೆ. ಅಲ್ಲಿ ಆಂಬುಲೆನ್ಸ್ ಬಂದಿತ್ತು. ಅಮ್ಮ ಏನೋ ಮಾತ್ರೆ ಇಸ್ಕೊಂಬರ್ಬೇಕು ನನಗೆ ಅಂತ ಅಂದ್ಬಿಟ್ಟು ಹೋದ್ರು. ಹಂಗೆ ನಾವು ಹೋದ್ವಿ. ನನ್ನ ಮಗನಿಗೆ ತಾನಿಗೆ ತಗೊಬಂದಿಲ್ಲ ಅಂದರೆ ಖಾಲಿ ಆಗಿತ್ತು ಅಲ್ಲೂ ಮನೆ ಹತ್ರ. ಸೊ ಹಂಗಾಗಿ ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಇಸ್ಕೊಂಬರೋಣ ಅಂತ. ನಮ್ಮ ಮನೆಯಿಂದನೇ ಮಾರಮ್ಮನ ಗುಡಿ ಇದೆ. ಅಲ್ಲಿಗೆ ಕರೆದಿದ್ರು ಬರೀ ಅದು ಸೇವೆ ಮಾಡ್ತೀವಿ ಅಂತ. ಸೊ ಹಂಗಾಗಿ ನಾನು ಮತ್ತು ನನ್ನ ಮಗನು ಮತ್ತು ಅಮ್ಮ ಹೋಗ್ತಾ ಇದ್ವಿ. ಇನ್ನು ಮಕ್ಕ ಕಾಣ್ತಿರೋರು ಕಾಣ್ತೈತಿ. ಹುಡುಗರೆಲ್ಲ ಊಟ ಮಾಡ್ತಿದ್ದಾರೆ. ಊಟ ಮಾಡಿದ್ರೆಲ್ಲ ಹೋಗ್ತಾ ಇದ್ದಾರೆ ಮನೆಗೆ. ಹಾಂ ಇಲ್ಲಿ ಮುಂದಕ್ಕೆ ಮುಗಿ ಕೈ ಮುಖ ಅಬ್ಬಾ ಅಲ್ಲಿ ಬಟ್ಟೆ ತಿಕ್ಕಮ್ಮಕ್ಕೆ ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತೆ ಊಟ ಮಾಡಿಕೊಂಡು ನಾವು ಮತ್ತೆ ಹೋಗ್ತಾ ಇದ್ವಿ ಮನೆ ಹತ್ರ. ಅಮ್ಮ ಇನ್ನೂ ಅಲ್ಲೇ ಇದ್ದಾರೆ. ಅವರಿಗೆಲ್ಲ ಊಟ ಬಡಿಸ್ತಾ ಇದ್ದಾರೆ. ನಾವು ಹೋಗೋಣ ಅಂತ ಬಂದ್ವಿ. ಯಾಕೆ ಬಿಯ ಉಂಡಿಲ್ಲ? ಮುಟ್ಕೋಬೇಡ. ಯಾಕೆ 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 ಬಿಯ ಉಂಡಿಲ್ಲ ನೀನು? ಕಿತ್ತರಕ್ಕೆ ಹೋಗಿದ್ಯಾ? ಅದು ಯಾಕೆ ಹಂಗೆ ಕಿತ್ತರಕ್ಕೆ ಹೋಗ್ತೀಯಾ? ತಿಕ್ ಮಕ್ಕ ತೋರಿಸಿಲ್ಲ ನಿನ್ನ ಮಕ್ಕನ ಬಾಯ್ಲಿ. ಯಾಕೆ ಕಿತ್ತರಕ್ಕೆ ಹೋಗಿದ್ಯಾ? ಹಾಂ ಯಾಕೆ ಹೋಗಿದ್ಯಾ? ತೆಗೆದು ಯಾತದ ಹಂಗೆ ಯಾತದು? ಹಾಂ ಕಲ್ಲೇ ತೋರ್ಸ. ಅಲ್ಲಿಂದ ಉತ್ಕೊಬಂದೆ, ಅಲ್ಲಿಂದ ತಂದೆ ಚಾಮಿ ಹತ್ರ. ಚಾಮಿದಿಂದ ತಂದ ತಿಂಬದು ಅನ್ಕೊಂಡಿದ್ದೆ. ಇನ್ನೂ ಬಾಗಿಲು ಓಪನ್ ಮಾಡೋಕ್ಕಿಲ್ಲ. ಕಾಲಿಗೆ ಸಿಗಾಕಂತೈತೆ. ಹಂಗೆ ಕಾಲಿಗೆ ಸಿಗಾಕ ನಮ್ಮನ್ನು ಬೇಕಾದ್ರೆ ಬೀಳ್ಸುತ್ತೆ ಅಂತ ಬಿಕ್ಕಿದ್ದು. ನಿಂತ ಬಂತು. ಏಯ್ ಗುಂಡೆ ಬಿ ನೋಡು. ಬಿಯ ಕೇಳ್ತೈತೆ. ಬಿ ಅಂತ ತಿಕ್ಕಪ್ಪ. ಅದಕ್ಕೆ ಬಿ ಅಂತ ತಿಕ್ಕಮ್ಮ. ನಾವೆಲ್ಲರೂ ದೇವ್ರಿಗೆ ಬಟ್ಟೆ ಇಟ್ಕೊಂಡಿದ್ದೀನಿ. ಬೆಕ್ಕು ಮಾತ್ರ ಇಟ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಕುಂಕುಮ ಭರಣಿ ಎಲ್ಲ ಕೆಳಗಿಳಿಸ್ಬಿಟ್ಟು ಆ ಬೆಕ್ಕಿಗೂ ಇಕ್ತಾ ಇದ್ದಾನೆ ಬಟ್ನ. ಆ ಬೆಕ್ಕು ಎಲ್ಲೋದ್ರೂ ಬಿಡ್ತಿಲ್ಲ. ಅಲ್ಲಿಗೆ ಹೋಗಿ ತಗೊಂಡೋಗಿ ಇಕ್ತಾ ಇದ್ದಾನೆ. ನೋಡಿ ಅಲ್ಲಿಕ್ತಾ. ಇಕ್ತೆ. ಅಯ್ಯಪ್ಪ ಯಾಕೆ ಹಿಂಗೆ ಮಾಡಿದ್ವಿ ಬೆಕ್ಕನ? ಬಾಯ್ಲಿ ಕಶ್ ಬಾ ಬಾ ಕಶ್. ಅವನಿಗೆ ಅದೇನು ಬೆಕ್ಕಂದರೆ ತುಂಬ ಇಷ್ಟಪಡ್ತಾನೋ. ಅವನಿಗೆ ಬೆಕ್ಕು ಅಂತ ಅನ್ನಕ್ಕೆ ಬರಲ್ಲ. ಬಿ ಅಂತಾನೆ. ಅವನು ಊಟ ಮಾಡ್ಬೇಕಾದ್ರೆ ಆ ಬೆಕ್ಕಕ್ಕೂ ಸ್ವಲ್ಪ ಹಾಕ್ಬೇಕು, ಇಲ್ಲಾಂದರೆ ಅವ್ನು ಊಟನೇ ಮಾಡಲ್ಲ. ಬಿಬಿಗೆ ಹಾಕು ಮಾ ಬಿಬಿಗೆ ಹಾಕು ಅಂತಿರ್ತಾನೆ. ನೀರು ಉಟ್ಕೊಂಡಿದ್ಯಾ? ಅಲ್ಲಿಗಿತ್ತಾ ಅಂದ್ಬಿಟ್ಟು ಸಾಕು ಬಿಡು. ಸಾಕು
ಹಾಂ ನನಗೂ ಸಾಕು ಸಾಕಿಕ್ಕಿದೆ ಹೇಳು ಹಂಗಿಕ್ಕೋಬೇಕಾ ಜಾಣ ಮರಿ ಹೋಗು ಬೀಳ್ತಿದೆ ಕುಚ್ಚ ಕುಚ್ಚ ಹಾಂ ಬೀಬಿ ಕುಚ್ಚ ಹಂಗೆ ಹಂಗಿಕ್ಕದಂತೆ ಹಾಕಿದ್ದೀನಿ ಅಮ್ಮಮ್ಮ ಹಂಗಿಕ್ತಾ ಹ್ಞೂ ಸರಿಕ್ಕಿದೆ ಸಾಕು ಜಾಸ್ತಿ ಬಳಗಬೇಡ ಹಾಯ್ ಹೇಳು ಹಿಂಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನೀನು ಹೇಳ್ತೀಯ ಮಜಾನೆ ಏನಂತ ಹೇಳ್ತೀಯಾ? ಒಪ್ಪಿ ಕೊಡು ಫ್ಲೈಯಿಂಗ್ ಕಿಸ್ ಮ್ಯಾಕೆ ಪಾಪ ಬರ ಮ್ಯಾಕೆ ಪಾಪ ನೋಡು ಓದ್ ಬಾಬಾ ಯಾವ ಯಾರಮ್ಮ ನೀನು? ಯಾರ ಮಗ ನೀನು? ಅಮ್ಮನ ಮಗನ? ಅದು ಹೇಳ್ತೀಯ? ಆಯ್ತಾ ಪಪ್ಪಿ ಕೊಡು ಅಮ್ಮಗೆ ಕೊಡು. ಅದೇ ಕೊಡಿ ಸರ್ ಕೊಡು ಅಮ್ಮಂಗೆ ಬಟ್ಟು ಬೇಡ್ತಿ ಬಾ. ಯಾರ ಮಗ ನೀನು? ಅಮ್ಮನ ಮಗನಾ? ನಿನ್ನ ಹೆಸರೇನಮ್ಮ? ಅಚ್ಚ. ಹೆಸರೇನಮ್ಮ? ನಿನ್ನ ಹೆಸರೇನು? ಇವಾಗ ಇನ್ನ ಎಲ್ಲ ಕೆಲಸ ಆಯ್ತು. ಅತ್ತೆ ಇನ್ನೇನ್ ಮಾಡೋಣ ಅಂತ ಕಂಬ ಸುತ್ತರಿ ಅಮ್ಮ ಸುಮ್ಮನೆ ಕೂತ್ಕೊಂಡಿದ್ಯಾ? ಕಾಲದಲ್ಲಿ ಹಂಗೂ ಇತ್ತಂತ ನೋಡು. ಮಾಡಿರ್ತಾರಮ್ಮ ಈಗಿನ ಕಾಲ ಟಿವಿಲಿ ಸಾಂಗ್ ಬರ್ತಿದೆ, ಅದನ್ನ ನೋಡ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವನು. ಎಲ್ಲಾದರೂ ಸರಿ ಅವ್ನಿಗೇನ ಸಾಂಗ್ ಕೇಳಿದ್ರೆ ಸಾಕು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವೆ. ಅವ್ನು ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಮಾಡ್ತಾನೆ. ಹಂಗೆ ಎತ್ಕೆ ಮ್ಯಾಕ್ ಹಂಗೆ ಫೋನಲ್ಲಿ ಅವ್ರ ಮಾಮ ವೀಡಿಯೋ ಮಾಡಿದ್ದಾನೆ, ಒಂದು ರೀಲ್ಸ್ ಮಾಡಿದ್ದಾನೆ. ಆ ಸಾಂಗ್ ಅಂತೂ ತುಂಬ ಇಷ್ಟ ಅವನಿಗೆ. ಅದು ನೋಡಿದರೆ ಅವನು ಹೆಂಗೆ ಆಡ್ತಾನೋ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸ್ತಾನೋ ಹಂಗೆ ಡ್ಯಾನ್ಸ್ ಮಾಡಿ. ಆ ಸಾಂಗಲ್ಲಿ ಅವನು ಕಾಲರೇನೋ ಹೆಂಗೆ ಅಂದಿದ್ದಾನೆ, ಅದಕ್ಕೆ ಅವನು ಕಾಲರ್ ಎತ್ಬಿಟ್ಟು ತೋರಿಸ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಟೇಕ್ ಕೇರ್.